ವಾಸ್ತವ ಟಿವಿಗೆ ಸ್ವಾಗತ. ನಾನು ಸರ್ದಾರ್. ಇವತ್ತು ಪತ್ರಕರ್ತರು ಅಂತಂದ್ರೆ ಸರ್ಕಾರಗಳು ಇರಲಿ, ಶಾಸಕರು ಇರಲಿ, ಕೆಲ ಅಧಿಕಾರಿಗಳು ಅಸ್ಪೃಶ್ಯತ ನೀತಿ ನಮ್ಮ ಮಧ್ಯೆ ಭೇದ ಭಾವ ಮಾಡ್ತಾನೆ ನಮ್ಮಲ್ಲಿ ಒಗ್ಗಟ್ಟು ಮುರಿಯುವುದಕ್ಕೆ ಏನೆಲ್ಲ ಸಾಧ್ಯನೋ ಆ ನಿಟ್ಟಿನಲ್ಲಿ ಬಹಳಷ್ಟು ಘಟನೆಗಳು ನಾವು ಈ ಹಿಂದೆ ನೋಡ್ತಾನೆ ಇದ್ದೀವಿ. ಕಳೆದ ಒಂದೂವರೆ ವರ್ಷದ ಹಿಂದೆ AS ನಡಹಳ್ಳಿ ಅವರು ಮುದ್ದೇಬೇಳದಲ್ಲಿ ಇದೇ ಪರಿಸ್ಥಿತಿ ಆಯ್ತು. ಮತ್ತು ಬೇರೆ ಸಂಘಟನೆಯಲ್ಲಿ ಇದ್ದಂತ ಕನ್ನಡಪ್ರಭ ವರದಿಗಾರಿಗಾದಾಗ ಯಾವ ಸಂಘಟನೆಯವರು ಧ್ವನಿ ಎತ್ತಲಿಲ್ಲ. ಇಡೀ ರಾಜ್ಯಾದ್ಯಂತ ದೊಡ್ಡ ಮಟ್ಟದಾಗಿ ಧ್ವನಿ ಮೊಳಗಿಸಿ ಆ ಶಾಸಕರು ವಿರುದ್ಧ ಹೋರಾಟ ನಡೆದಂತ ಸಂದರ್ಭದಲ್ಲಿ AS ನಡಹಳ್ಳಿ ಅವರು ಕ್ಷಮಾಪಣೆ ಕೇಳಿದ್ರು ಸಹ ಈ ಒಂದು ಘಟನೆ ಇಡೀ ರಾಜ್ಯಾದ್ಯಂತ ಪ್ರತಿಧ್ವನಿಸಿ ಮುಂದಿನ ಅವರು ಚುನಾವಣೆಗೆ ಸೋಲು ಕಾಣುವಂತ ಪರಿಸ್ಥಿತಿ ಒಂದು ನಿರ್ಮಾಣ ಆಯ್ತು. ಇವತ್ತೇನು ಶಾಸಕರು ಇವತ್ತು ದುಡ್ಡಿನ ಮದ, ಅಧಿಕಾರ ಮದದಿಂದ ಇವತ್ತು ಮಾತಾಡ್ತಾ ಇರ್ಬೋದು. ದಯಮಾಡಿ ಅದನ್ನೆಲ್ಲ ಬಿಟ್ಟು ಇವತ್ತು ನಮ್ಮ ತಾಲೂಕು ಅಧ್ಯಕ್ಷರು ರವಿ ದೊಡ್ಡಮನೆಯವರು ನನ್ನ ಗಮನಕ್ಕೆ ತಂದಂಗೆ ನಿನ್ನೆ ದಿನ ಶಾಸಕರಾದಂಥ ಜಗದೀಶ್ ಗುಡಗಂಟಿಯವರು ನಮ್ಮ ಪದಾಧಿಕಾರಿಗಳ ಮಧ್ಯೆ ಏನ್ ಜಟಾಪಟಿ ನಡೀತು, ಏನ್ ಕೆಲವು ವಿಚಾರ ಆಯ್ತು ಆ ವಿಡಿಯೋದಲ್ಲಿ ನಾನು ನೋಡಿದಂಗೆ, ಜೊತೆಗೆ ಇವತ್ತು ಸಂಕ್ಷಿಪ್ತ ವರದಿ ಜಮಖಂಡಿಯಿಂದ ಬಂದು ಇವತ್ತು ಬಾಗಲಕೋಟೆಗೆ ವರದಿ ನೀಡಿದಂತ ನಮ್ಮ ರವಿ ದೊಡ್ಡಮನೆಯವರ ವರದಿ ಅನ್ವಯ ನಾನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೇನೆ. ಮಾನ್ಯ ಶಾಸಕರೇ, ದಯಮಾಡಿ ಅದನ್ನೆಲ್ಲ ಬದಿಗೊತ್ತಿ ನೋಡಿ. ಇವತ್ತೇನು ನೀವು ಹೇಳಿದಿರೋ ನಮ್ಮ ಸಂಘ ರಿಜಿಸ್ಟರ್ ಆಗಿಲ್ಲ, ಇರೋದು ಒಂದೇ ಸಂಘಟನೆ ಅಂತ ಏನು ಪೂರ್ವಾಗ್ರಹ ಪೀಡಿತರಾಗಿದ್ರು, ದಯಮಾಡಿ ಆ ಕಣ್ಣಿಗೆ ಬಂದಿರುವ ಅಧಿಕಾರದ ಮದದ ಏನಿದು ಪೊರೆ ಅದನ್ನ ಕಳಿಸಿ ಹೊರಗಡೆ ಬರ್ಬೇಕಂತ ಈ ಸಂದರ್ಭದಲ್ಲಿ ಹೇಳ್ತಾ ಈ ವೇದಿಕೆ ಮೂಲಕ ಪತ್ರಕರ್ತರಿಗೆ ನಮ್ಮ ಸಂಘದ ರಿಜಿಸ್ಟ್ರೇಷನ್ ಕಾಪಿ ಇದು ಶಾಸಕರಿಗೆ ನೋಡು ಅಂತ ಹೇಳ್ತಾ, ಕನಿಷ್ಠ ತಿಳುವಳಿಕೆ ಒಬ್ಬ ಶಾಸಕರಾದಂಥವ್ರು ನೀನು ಬೆಳೆಸ್ಕೋ. ಸುಮ್ಮನೆ ಮಾತಾಡೋ ತೆವಲಿಗೆ ಏನ್ ಬೇಕು ಮಾತಾಡಬೇಡ. ಇವತ್ತು ಅಧಿಕಾರಿ ವರ್ಗದವ್ರು ಸೆಲೆಕ್ಟ್ ಮಾಡಕ್ ಇದ್ದಾರೆ. ಇಲ್ಲಿವರೆಗೆ ಪ್ರತಿ ವರ್ಷ ನಡೆದುಕೊಂಡು ಬಂದ ರೀತಿಯಲ್ಲಿ ಆ ತಹಸೀಲ್ದಾರ್ ಮುಖಾಂತರ ಸಮಿತಿಯಲ್ಲಿ ಯಾರಿಗೆ ಕೊಡ್ಬೇಕು ಏನಿಲ್ಲ, ಪ್ರತಿ ಸಂಘಟನೆಗೆ ಒಬ್ಬೊಬ್ಬರನ್ನ ಗುರುತಿಸಿ ಪತ್ರಕರ್ತರ ಸಂಘಟನೆ ಒಬ್ಬೊಬ್ಬರಿಗೆ ಆ ಸಂಘದವ್ರು ಯಾರು ಹೇಳ್ತಾರೆ ಅವ್ರಿಗೆ ಕೊಡುವಂತ ವಾಡಿಕೆ ಇವತ್ತು ಜಮಖಂಡಿ ತಾಲೂಕಲ್ಲಿ ಇದೆ. ಅದನ್ನ ಬಿಟ್ಟು ಏಕಾಗಿ ಪ್ರಪ್ರಥಮ ಬಾರಿಗೆ ಆಯ್ಕೆಯಾದ ಒಂದು ಶುಭಗಾರ್ ಫ್ಯಾಕ್ಟರಿ ಮಾಲೀಕರಾದಂತ ನಿನಗೆ ಏನ್ ಗಂಧ ಗಾಳಿ ಗೊತ್ತಂತ ನೀನ್ ಪತ್ರಕರ್ತರ ಬಗ್ಗೆ ಮಾತಾಡ್ತೀವಿ. ಒಬ್ಬ PS ಗಳು ಇಂಟೆಲಿಜೆನ್ಸ್ ಇರ್ತದೆ. ದಯಮಾಡಿ ಆ ನಿಟ್ಟಿನಲ್ಲಿ ಯಾರ ಬಗ್ಗೆನೇ ಒಂದು ಅವಹೇಳನಕಾರಿ ಮಾತಾಡ್ಬೇಕಾದ್ರೆ ಎಚ್ಚರಿಕೆಯಿಂದ ನಿನ್ನ ಇಂಟೆಲಿಜೆನ್ಸ್ ರಿಪೋರ್ಟ್ ಪ್ಲಸ್ ನಿನ್ನ PAಗಳಿಂದ ಅದು ರಿಜಿಸ್ಟ್ರೇಷನ್ ಆಯಿತು ನಕಲು ಅಸಲು ಅಂತ ಭಾರಿ ಬಿಗಿ ಹಿಡಿತದಿಂದ ಮಾತಾಡುವಂಥದ್ದು ಕಲಿ ಅಂತ ಈ ಸಂದರ್ಭದಲ್ಲಿ ನಿನಗೆ ಪಾಠ ಹೇಳಕ್ ನಾನು ಇಷ್ಟಪಡ್ತೀನಿ. ಆದಷ್ಟು ನೀನು ಆಗಸ್ಟ್ 10 ಒಳಗಡೆ ಇದಕ್ಕೆ ನನಗೆ ಉದ್ದಕ್ಕೆ ಬೆಳೆಸ್ಬೇಕಂತ ನನಗೆ ಇಷ್ಟ ಇಲ್ಲ. ಆದಷ್ಟು ಏನ್ ತಪ್ಪು ಮಾಡಿದೆಯೋ, ಸಂಘದ ರಿಜಿಸ್ಟ್ರೇಷನ್ ಇಲ್ಲ ಈ ತರ ಅಂತ ಹೇಳಿದೆಯೋ, ದಯಮಾಡಿ ಇವನ್ನ ರೆಕಾರ್ಡ್ಗಳೆಲ್ಲ ನೋಡಿ ಆನ್ಲೈನಲ್ಲಿ ಸರ್ಚ್ ಮಾಡು. ಇಲ್ಲಾಂದ್ರೆ ಕೋಆಪರೇಟಿವ್ ಸೊಸೈಟಿ ಸಹಕಾರ ಸಂಘದಲ್ಲಿ ನಮ್ಮ ಸಂಘದ ರಿಜಿಸ್ಟ್ರೇಷನ್ ಕಾಪಿ ಇದೆ, ನಮ್ಮ ಲೆಟರ್ಡಲ್ಲೂ ಆ ನಂಬರ್ ಇದೆ. ದಯಮಾಡಿ ನಿಮ್ಮ PAಗಳು ಇಂಟೆಲಿಜೆನ್ಸಿ ಇಲ್ಲ ನಿಮ್ಮ ಅಧಿಕಾರಿಗಳ ಮುಖಾಂತರ ಪರಿಶೀಲನೆ ನಡೆಸಿ ನಮ್ದು ರಿಜಿಸ್ಟ್ರೇಷನ್ ಇದ್ದಿದ್ದು ಮನವರಿಕೆ ಆದ್ಮೇಲೆ ದಯಮಾಡಿ ಇವತ್ತೇನಾಗಿದೆ ಅದು ಮುಂದುವರ್ಸೋದು ಬೇಡ. ನಮ್ಮ ಒಂದು ಪದಾಧಿಕಾರಿಗಳು ಏನ್ ನೋವಾಗಿದೆ ಆ ನಿಟ್ಟಿನಲ್ಲಿ ಅವರ ಜೊತೆ ಮಾತಾಡಿ ಇದನ್ನ ಒಂದು ಅಂತ್ಯ ಆಡ್ಬೇಕಾಗಿ ನಮ್ಮಲ್ಲಿ ವಿನಯಪೂರ್ವಕ ವಿನಂತಿ ಮಾಡ್ತಾ ಇದ್ದೀನಿ. ಇದಕ್ಕೂ ನೀನು ಹದ್ದು ಮೀರಿ ಹೋಯ್ತಂದ್ರೆ, ನೀನಿದ್ರೆ ನಿನ್ನ ಮನೆ ಕೋಟ್ಯಾಧಿಪತಿ, ನೀನಿದ್ರೆ ನಿನ್ನ ಕ್ಷೇತ್ರಕ್ಕೆ ಶಾಸಕ, ಪ್ರತಿಯೊಬ್ಬರಿಗೂ ನಿಂತ್ಕೊಂಡ್ಬಿಟ್ಟು ಇವತ್ತು ಮಾಡಂತ ಕೆಲಸ ನಿಮ್ಮ ಜಮಖಂಡಿಲಿ ಬಹಳಷ್ಟು ಇದಾವೆ. ಇವತ್ತು ಬಸ್ ಸ್ಟ್ಯಾಂಡ್ ಎಲ್ಲ ಇವತ್ತು ಕಬ್ಬಿನ ಗದ್ದೆಗಳಾಗಿ ಎಲ್ಲಿ ಬೇಕಾದಲ್ಲಿ ನೀರು ನಿಲ್ಲಂತ ಪರಿಸ್ಥಿತಿ, ಅನೇಕ ಜನಕ್ಕೆ ಏನು ಸವಲತ್ತಿಲ್ಲ. ಅಧಿಕಾರಿಗಳಿಗೆ ಕೈಕಾಲು ಮುಗಿದು ಗೋಗರಿತಿ, ನನ್ನ ಕೈಲಿ ಗ್ರಾಂಟ್ ತರಕ್ ಆಗ್ತಾ ಇಲ್ಲ, ಅಧಿಕಾರಿಗಳು ನೀವೇನೋ ಸಂಭಾಳಿಸಿ ಮಾಡಿ ಅಂತ ಗೋಗರೆದು ಇವತ್ತು ನಿಮ್ಮ ಕ್ಷೇತ್ರದ ಜನತೆ ನಿನ್ನೆಯಿಂದ ಕಂಟಿನ್ಯೂ ಆಗಿ ನನಗೆ ಫೋನ್ ಮಾಡ್ತಾ ಇದ್ದಾರೆ. ದಯಮಾಡಿ ಯಾವುದೇ ಪತ್ರಕರ್ತನ ಇನ್ನೊಂದು ರೀತಿಯಿಂದ ಕಾಣಬೇಡ ಅಂತ ಈ ಸಂದರ್ಭದಲ್ಲಿ ನಿನಗೆ ಒಂದು ಮನವಿ ಮಾಡ್ತಾ, ನೀನೇನಾದ್ರೂ ಆಗಸ್ಟ್ 10 ಕೇಳ್ದ ಇದ್ರೆ ನಂತರ ಇಡೀ ರಾಜ್ಯಾದ್ಯಂತ ನಾನು ಹೋರಾಟಕ್ಕೆ ಕರೆ ಕೊಟ್ಟು ರಾಜ್ಯಪಾಲರಿಗೆ ನಿನ್ನ ಉಂಬು ತಂದ ಕುರಿತು ನಿನ್ನ ಮೇಲೆ ಕ್ರಮ ಆಗ್ಬೇಕಂದ್ಬಿಟ್ಟು ರಾಜ್ಯಪಾಲರಿಗೆ ಒಂದು ಧರಣಿ ಮೂಲಕ
ಒಂದು ಮೆಮೊರಂ ಸಲ್ಲಿಸೋದ್ರ ಮೂಲಕ ಇಡೀ ರಾಜ್ಯಾದ್ಯಂತ ಹೋರಾಟಕ್ಕೆ ನಾನು ಕರೆ ಕೊಡ್ತೀನಿ ಅಂತ ಈ ಸಂದರ್ಭದಲ್ಲಿ ನಿನಗೆ ಮನವಿ ಮಾಡ್ತಾ, ಆಗಸ್ಟ್ 15ಕ್ಕೆ ನಮ್ಮ DB ಬಾಬು, ನಮ್ಮ ಜಿಲ್ಲಾಧ್ಯಕ್ಷ ಏನಿದ್ದಾರೆ ಅವರ ನೇತೃತ್ವದಲ್ಲಿ ಇಡೀ ಜಿಲ್ಲೆ ಎಲ್ಲಾ ತಾಲೂಕಿನ ಪತ್ರಕರ್ತರು ಆಗಸ್ಟ್ 15 ಜಮಖಂಡಿ ತಾಲೂಕು ಅಲ್ಲಿ ಏನು ಕ್ರೀಡಾಂಗಣದಲ್ಲಿ ಇವತ್ತೇನು ಧ್ವಜಾರೋಹಣ ಕಾರ್ಯಕ್ರಮ ಇದೆ, ಅದಕ್ಕೆ ಯಾವುದೇ ನಾವು ಒಂದು ರಾಷ್ಟ್ರಕ್ಕೆ ಏನು ಲಾಂಛನ ಇದೆ, ಒಂದು ಏನಿದೆ ಅದಕ್ಕೆ ನಾವು ಗೌರವಿಸಿ, ಶಾಸಕರು ಮಾಡಿದಂತ ಪತ್ರಕರ್ತರಿಗೆ ಅವಮಾನದ ದೃಷ್ಟಿಯಿಂದ ಅವರಿಗೆ ಕಪ್ಪು ಬಟ್ಟೆ ತೋರಿಸುವುದ ಮುಖಾಂತರ ಅವರ ಕಾರ್ಯವೈಖರಿನ ನಾವು ಕಣ್ಸಂತ ಕೆಲಸ ಖಂಡಿತವಾಗಿ ಆಗ್ತದಂತ ಈ ಸಂದರ್ಭದಲ್ಲಿ ಹೇಳ್ತಾ, ದಯಮಾಡಿ ಶಾಸಕರೇ ಇನ್ ಮುಂದೆ ಎಲ್ಲರ ಭಾವನೆಗಳಿಗೆ ಬೆಲೆ ಕೊಟ್ಟು, ಅವನು ಬಡವ ಬಲ್ಲಿದ ಮತ್ತೊಬ್ರು ಇರ್ಬೋದು, ಪ್ರತಿಯೊಬ್ಬರು ಅವ್ರ ಮನೆತನಕ್ಕೆ, ಅವ್ರ ಭಾವನೆಗಳಿಗೆ, ಅವರ ಜೀವನಕ್ಕೆ, ಸ್ವಾಭಿಮಾನಕ್ಕೆ ಅವರೇ ಶ್ರೀಮಂತರೇ ಹೊರತು ನಿನ್ನ ರೀತಿ ಫ್ಯಾಕ್ಟ್ರಿ ಇಲ್ಲ, ನಿನಗೇನೋ ಇವತ್ತು ಅಧಿಕಾರ ಇದೆಯಲ್ಲ ಅದು ಶಾಶ್ವತ ಪ್ರತಿಯೊಬ್ಬರಿಗೆ ಅಲ್ಲ ಅಂತ ಹೇಳ್ತಾ, ಈ ನಿಟ್ಟಿನಲ್ಲಿ ನೀನ್ ಸಾಕ್ಬೇಕಂದ್ಬಿಟ್ಟು ಈ ಪತ್ರಿಕಾಗೋಷ್ಠಿ ಮೂಲಕ ಇದು ಎಚ್ಚರಿಕೆ ಅಲ್ಲ ನಿನಗೆ, ನಮ್ಮ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿಯ ಕಳಕಳಿಯ ಮನವಿ ಅಂತ ಹೇಳ್ತಾ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಹೇಳಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ಒಂದು ಪತ್ರಿಕಾ ಭವನ್ ಉದ್ಘಾಟನೆಯ ಭಾಳ ವಿಜೃಂಭಣೆಯಿಂದ ಹೆಬ್ಬಳ್ಳಿ ಅಜ್ಜನವರ ಹಾಗೂ ಕರಬಸವ ಶಿವಯೋಗಿಗಳ ಹಾಗೂ ನಮ್ಮ ರಾಜ್ಯದ ಅಧ್ಯಕ್ಷರು ಅಂದರೆ ನಮ್ಮ ಗುರುಗಳು, ಒಂದು ಒಳ್ಳೆಯ ಹೋರಾಟಗಾರರು, ಅವರ ನೇತೃತ್ವದ ಈ ಒಂದು ಭವನ ಉದ್ಘಾಟನೆ ಆಯಿತು. ಆದರೆ ಅದಕ್ಕಿಂತ ಪೂರ್ವದಲ್ಲಿ ರಾಜ್ಯಾಧ್ಯಕ್ಷರು ನಾವು ನಿನ್ನೆ ಕೂತ್ಕೊಂಡಾಗ ನಮ್ಮ ಜಮಖಂಡಿ ಅಧ್ಯಕ್ಷರು RD ನ್ಯೂಸ್ನ ನಮ್ಮ ರವಿಯವರನ್ನು ಫೋನ್ ಮಾಡಿದರು. ಆ ಫೋನ್ ಮಾಡೋದ್ರ ಜೊತೆಗೇನೆ ಅಷ್ಟರೊಳಗೆ ಒಂದು ನಮ್ಮ ಮೊಬೈಲ್ಗಳಿಗೆ ವಿಡಿಯೋ ಕೂಡ ಬಂತು. ನಾವು ಈ ವಿಡಿಯೋ ನೋಡಿದಾಗ ಅನಿಸ್ತು, ಪತ್ರಕರ್ತರು ನಾವೆಲ್ಲ ಒಂದೇ ತಾಯಿ ಮಕ್ಕಳು ಅನ್ನೋ ನಿಟ್ಟಿನಲ್ಲಿ ಪತ್ರಿಕಾ ಧ್ವನಿಯವರು ನಾವು ಯೋಚನೆ ಮಾಡ್ತಾ ಇದ್ವಿ. ನೀವು ಬೇರೆ ಅಲ್ಲ, ನಾವು ಬೇರೆ ಅಲ್ಲ, ನಮ್ಮ ಪತ್ರಿಕಾ ಧ್ವನಿಯಲ್ಲಿ ನೀವು ಸದಸ್ಯರು ಇರ್ರಿ ಬಿಡ್ರಿ, ಕರ್ನಾಟಕದ ಪತ್ರಕರ್ತರು ನಾವೆಲ್ಲ ಒಂದೇ ಅನ್ನೋ ನಿಟ್ಟಿನಲ್ಲಿ ನಾವು ಹೋಗ್ತಾ ಇದ್ದೀವಿ. ಪತ್ರಕರ್ತರಲ್ಲಿ ಯಾವುದೇ ಭೇದ ಭಾವ ಕೂಡ ಇಲ್ಲ. ಆದರೆ ನಿನ್ನೆ ತಹಸೀಲ್ದಾರರು ಮತ್ತು ಅಲ್ಲಿರುವಂಥ MLA ಜಗದೀಶ್ ಗುಡ್ಗಂಟಿ ಅವರು ಏನೊಂದು ಪೂರ್ವಭಾವಿ ಸಭೆನ ಸ್ವತಂತ್ರದ ಪೂರ್ವದ ಒಂದು ಪೂರ್ವಭಾವಿ ಸಭೆನ ತಗೊಂಡಿದ್ರು, ಆಗಸ್ಟ್ 15 ಯಾವ ರೀತಿ ನಾವು ಆಚರಣೆ ಮಾಡ್ಬೇಕಂತ. ಅದರಲ್ಲೂ ಕೂಡ ಅವತ್ತಿನ ದಿನ ಪತ್ರಕರ್ತರಿಗಾಗಿರ್ಬೋದು, ಆಮೇಲೆ ಶಿಕ್ಷಕರಿಗಾಗಿರ್ಬೋದು, ಬೇರೆ ಬೇರೆ ವಿವಿಧ ಕ್ಷೇತ್ರಗಳ ಸಾಧನೆ ಮಾಡಿದ ಸಾಧಕರಿಗೆ ಒಂದು ಸನ್ಮಾನ ಅಂತ ಒಂದು ಘೋಷಣೆ ಆಗುತ್ತೆ ಅಥವಾ ಒಂದು ಪ್ರಶಸ್ತಿ ಪತ್ರ ಕೊಡ್ತಾರೆ. ಅದರಲ್ಲಿ ತಾರತಮ್ಯ ಮಾಡಿ ಪತ್ರಿಕಾ ಭವನ ಅಂದ್ರೆ ಅಥವಾ ಪತ್ರಕರ್ತರಂದ್ರೆ ಅದು ಒಂದೇ ಅನ್ನುವ ಒಂದು ನಿಟ್ಟಿನಲ್ಲಿ ನಮ್ಮನ್ನ ಬೇರೆ ಇಟ್ಟು ಮಾತಾಡಿದಂತ ಜಗದೀಶ್ ಗುಡ್ಗುಂಟಿ ಅವರೇ, ನಿಮಗೇನಾದ್ರೂ ಕಾನೂನು ಗೊತ್ತಿದೆಯಾ? ನಿಮ್ಗೇನಾದ್ರೂ ಸ್ವಲ್ಪನಾದ್ರೂ ಮಾನ ಮರ್ಯಾದೆ ಇದೆಯಾ? ನಿಮ್ಗೆ ನಾನು ಹೇಳ್ತೀನಿ, ಈ ಪೂರ್ವಭಾವಿ ಸಭೆ ತಗೊಳ್ಳೋಕಿನ ಮುಂಚೆ ನಮ್ಮ ಜಮಖಂಡಿ ಭಾಗದ ಎಷ್ಟು ಹಳ್ಳಿಗಳು ಮುಳುಗ್ತಾ ಇದಾವೆ, ಅಲ್ಲಿ ಹೋಗಿ ವೀಕ್ಷಣೆ ಮಾಡ್ರಿ. ಅದನ್ನ ಬಿಟ್ಟು ಇಲ್ಲಿ ಅವ್ರು ಪ್ರಶಸ್ತಿ ಕೊಡ್ತೀನಿ, ಇವ್ರು ಪ್ರಶಸ್ತಿ ಕೊಡಕ್ ನೀನ್ಯಾರ್ರಿ? ನೋಡಿ, ನಾನು ನಿಮ್ಮ ಬಗ್ಗೆ ಜಾಸ್ತಿ ಏನು ಮಾತಾಡಲ್ಲ. ನಾವು ನಮ್ಮ ಪತ್ರಿಕಾ ಧ್ವನಿಯಿಂದ ಒಂದೇ ಒಂದು ನಿಮ್ಗೆ ಹೇಳಿಕೆ ಕೊಡಕ್ಕೆ ಇಷ್ಟಪಡ್ತೀವಿ. ನೀವು ನಿಜವಾಗ್ಲೂ ಏನಾದರೂ ಮಾನ ಮರ್ಯಾದೆ ಇದ್ರೆ ಈ ಸಂಘಕ್ಕೆ ಅಥವಾ ನಮ್ಮ ಸಂಘದ ಏನು ನಮ್ಮ ತಾಲೂಕು ಅಧ್ಯಕ್ಷರಿಗೆ ನೀವೇನು ಅವಹೇಳನ ಮಾಡಿದ್ರಿ, ಆ ಸಂಘಕ್ಕೆ ಅವಹೇಳನ ಮಾಡಿದ್ರ ಅದನ್ನ ವಾಪಸ್ ತಗೊಂಡು ಕ್ಷಮೆ ಯಾಚನೆ ಮಾಡ್ಬಿಡ್ರಿ. ನೀವು ಕ್ಷಮೆ ಯಾಚಿಸ್ಲಿಲ್ಲ ಅಂದ್ರೆ ಇವತ್ತಿಂದ ಫಸ್ಟ್ ನಮ್ಮ ಏನು ಪತ್ರಿಕಾವನ್ನು ಉದ್ಘಾಟನೆ ಆಗಿದೆ, ಹೋರಾಟ ನಿಮ್ಮಿಂದ ಪ್ರಾರಂಭ, ನೀವೇ ಚಾಲನೆ ಕೊಟ್ಟಂಗಾಗತ್ತೆ. ಯಾಕಂದ್ರೆ ಬೀಸೋ ಧ್ವನಿನ ನೀವು ಉಳಿಸ್ಕೊಂಡ್ರೆ 1000 ವರ್ಷ ಆಯುಷ್ ಅಂತೆ. ನೀವು ಸ್ಟಾರ್ಟಿಂಗಲ್ಲೇ ನಮಗೆ ನೀವೇ ಸಿಕ್ಬಿಟ್ಟಿದ್ದೀರಾ, ಬಟ್ ಅದನ್ನ ಉಳಿಸ್ಕೊಳ್ರಿ. ಯಾಕಂದ್ರೆ ಈಗಾಗಲೇ ನಮ್ಮ ರಾಜ್ಯಾಧ್ಯಕ್ಷರ ಜೊತೆ ಮತ್ತು ನಮ್ಮ ರಾಜ್ಯದ ಎಲ್ಲ ಪದಾಧಿಕಾರಿಗಳು ಮತ್ತು ರಾಜ್ಯದ ಎಲ್ಲ ಜಿಲ್ಲೆಯ ಅಧ್ಯಕ್ಷರು ಈಗಾಗಲೇ ಒಂದು ಮೀಟಿಂಗ್ ಅನ್ನ ನಾವು ತಗೊಂಡು ಫೋನಿನ ಮುಖಾಂತರ ಎಲ್ಲ ಮಾತಾಡಿದೀವಿ. ಆಗಸ್ಟ್ 15 ಒಂದೇನು ನಮ್ಮ ರಾಜ್ಯಾಧ್ಯಕ್ಷರು ಒಂದು ಟೈಮ್ ಗೈಡ್ಲೈನ್ ಕೊಟ್ಟಿದ್ದಾರೆ, ಅಲ್ಲಿವರೆಗೂ ನಿಮ್ಗೊಂದು ಟೈಮ್ ಇದೆ. ಇದನ್ನ ಯಾಕಂದ್ರೆ ಈ ಹಿಂದೆ ನೀವು ನಡಹಳ್ಳಿಯವ್ರ ಬಗ್ಗೆ ಕೇಳ್ರಿ, ನಡಹಳ್ಳಿಯವ್ರದ್ದು ನೀವು ನೋಡಿರ್ಬೋದು ಈ ವಿಷಯವಾಗಿ, ಅಥವಾ ಅವ್ರಿಗೊಂದು ಸ್ವಲ್ಪ ಕೇಳ್ರಿ, ನಿಮ್ಗೆ ಗೊತ್ತಾಗತ್ತೆ. ಆಮೇಲೆ ಯಾವುದೇ ಒಂದು ವಿಷಯವನ್ನು ಮಾತಾಡುವಾಗ ಪರಿಪೂರ್ಣವಾಗಿ ಜ್ಞಾನ ಇರಬೇಕು. ಯಾಕಂದ್ರೆ ಅಲ್ಲಿ ನಾವ್ ಏನು ಮಾತಾಡಕ್ ಬಂದಿದ್ವಿ, ಏನ್ ಮಾಡ್ತಾ ಇದ್ವಿ, ಇನ್ನು ಏನಾದ್ರು ಅಧಿಕಾರಿಗಳು ನಮಗೆ ತಾರತಮ್ಯ ಮಾಡಿದ್ರೆ ಹೇಳ್ತಿದ್ವಿ. ನೀವು ಒಂದು ತಾಲೂಕಿನ ಒಂದು ಮತಕ್ಷೇತ್ರದ ಒಂದು ತಂದೆ ಜಾಗದಾಗ ನಿಂತ್ಕೊಂಡು ಎಲ್ಲರೂ ಸಮಾನರಾಗಿ ನೋಡ್ಬೇಕು. ನೀವೇ ಭೇದ ಭಾವ ಮಾಡಿ ದಾಯಗಳನ್ನ ನೀವು ಹುಟ್ಟು ಹಾಕ್ತಾ ಇದ್ದೀರಾ. ಅದಕ್ಕೆ
ಈಗ ಈ ಒಂದು ಏನು ಪತ್ರಿಕಾ ಒಂದು ಗೋಷ್ಠಿನ ನಾವು ಕರೆದಿದ್ದೀವಿ, ಈ ಪತ್ರಿಕಾ ಗೋಷ್ಠಿ ಮುಖಾಂತರ ನಿಮಗೆ ಎಚ್ಚರಿಕೆ ನೀಡ್ತಾ ಇದ್ದೀವಿ. ನೀವು ಎಚ್ಚೆತ್ಕೊಂಡು ಏನಾದರೂ ಕ್ಷಮೆ ಯಾಚನೆ ಮಾಡ್ರಿ ಅಂತಂದ್ರೆ, ಕ್ಷಮೆ ಕೇಳಿದ್ರೆ ನಾವು ನಿಮಗೆ ಇಲ್ಲಿಗೆ ಬಿಟ್ಬಿಡ್ತೀವಿ. ಇಲ್ಲ ಅಂದ್ರೆ ಇಲ್ಲಿ ಇವತ್ತಿಂದ ಉಗ್ರವಾದ ಹೋರಾಟ ಪ್ರಾರಂಭ. ಎಚ್ಚರವಾಗಿರಿ.